ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ 16, 17 ಮತ್ತು 18ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು. ಇದ್ರ ಬಗ್ಗೆ ಸರ್ಕಾರದವರು ಏನು ಲೇಟೆಸ್ಟಾಗಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ 16, 17, 18ಅಲ್ಲಿ ಈ ಟೈಮ್ ಒಳಗಡೆ ನಾವು ಗೃಹಲಕ್ಷ್ಮಿ ಹಣ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಕೂಡ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನು, ಜೊತೆಗೆ ಇದರಲ್ಲಿ ಹೆಚ್ಚಳವನ್ನು ಕೂಡ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಅಂದರೆ ಈ ತಿಂಗಳಿಂದಲೇ ಕೂಡ ಗೃಹಲಕ್ಷ್ಮಿ 16, 17, 18ನೇ ಕಂತಿನ ಹಣದಿಂದನೇ ಹೆಚ್ಚಳ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ಈಗಾಗಲೇ ಗೃಹಲಕ್ಷ್ಮಿ 16, 17, 18ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು. ಅಂದರೆ ನಮಗೆ ನವೆಂಬರ್ ತಿಂಗಳಿಂದ ಕೂಡ ಗೃಹಲಕ್ಷ್ಮಿ ಹಣ ₹1 ಕೂಡ ಬಿಡುಗಡೆ ಆಗಿಲ್ಲ. ನವೆಂಬರ್, ಡಿಸೆಂಬರ್, ಜನವರಿ ನಮಗೆ 3 ತಿಂಗಳ ಹಣ ಬರಬೇಕಾಗಿತ್ತು. ಸೊ ಇದ್ರ ಬಗ್ಗೆ ಸರ್ಕಾರದವರು ಒಂದು ಲೇಟೆಸ್ಟ್ ಆಗಿರುವಂಥ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಲೇಟೆಸ್ಟಾಗಿ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಅದಾದಮೇಲೆ ಕೂಡ ಅವ್ರು ಹಾಸ್ಪಿಟ್ಲಿಗೆ ಕೂಡ ಅಡ್ಮಿಟ್ ಆಗಿದ್ದರು. ಅದಾದ ಬಳಿಕ 10 ದಿವಸಗಳ ಕಾಲ ರೆಸ್ಟನ್ನು ತೊಗೊಂಡು ಡಿಸ್ಚಾರ್ಜ್ ಕೂಡ ಆದರು. ಅದಾದಮೇಲೆ ಇವಾಗ ಮನೆಯಲ್ಲೇ ಕೂಡ ರೆಸ್ಟನ್ನು ಕೂಡ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನಕ್ಕೆ ಗೊತ್ತೇ ಇರುತ್ತೆ. ಸೊ ಇಲ್ಲಿಂದ ಏನಪ್ಪ ಅಂತಂದರೆ ಅವರು ಅಲ್ಲಿಂದನೇ ಅಂದರೆ ಅವರು ಮನೆಯಲ್ಲೇ ರೆಸ್ಟ್ ತೊಗೊಳ್ತಾನೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಊಹಾಪೋಹಗಳು ಬರ್ತಾ ಇರೋವಂಥದ್ದಾಗಿರ್ಬೋದು, ಅಥವಾ ವಿಪಕ್ಷಗಳು ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡ್ತಾ ಇರೋವಂಥದ್ದಾಗಿರ್ಬೋದು. ಸೊ ಇದೆಲ್ಲದನ್ನು ಕೂಡ ಅವರು ಗಮನಿಸಿ ಏನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ಬ್ರೇಕನ್ನು ಕೊಡಬೇಕು, ಈ ಒಂದು ಮಾತುಕತೆಗೆ, ಈ ಒಂದು ಚರ್ಚೆಗಳಿಗೆ ನಾವೊಂದು ಬ್ರೇಕ್ ಹಾಕಬೇಕು ಅಂತೇಳಿ ಅವರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಒಂದು ಕೆಲಸ, ರೆಸ್ಟನ್ನು ತೊಗೊಳ್ತಾನೆ ಅಂದರೆ ಮನೆಯಲ್ಲೇ ಕೂತ್ಕೋಬಿಟ್ಟು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರು ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚರ್ಚೆಯನ್ನು ಮಾಡಿದಾಗ ಈ ಗೃಹಲಕ್ಷ್ಮಿ ಬಗ್ಗೆ ವಿಪಕ್ಷಗಳು ಮಾತಾಡ್ತಾ ಇರೋದಾಗಿರ್ಬೋದು. ಸೊ ಅಂದರೆ ಬೇರೆ ಚಾನೆಲ್ಗಳಲ್ಲಿ ಬರ್ತಾ ಇರೋಂಥ ನ್ಯೂಸ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಾವೊಂದು ಕಡಿವಾಣ ಹಾಕಬೇಕು, ಇದಕ್ಕೆ ನಾವೊಂದು ಫುಲ್ ಸ್ಟಾಪ್ ಇಡಬೇಕು ಅಂಥೇಳಿ ಅವರು ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಿ ಇದಕ್ಕೆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟೈಮ್ ಒಳಗಡೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ 16, 17, 18ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ, ಒಂದು ಸ್ಪಷ್ಟವಾಗಿ ಕೂಡ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಕಾಯ್ತಾ ಇದ್ರು ಸಾಕಷ್ಟು ಜನ, ಗೃಹಲಕ್ಷ್ಮಿ ಯಾವಾಗ ಬರುತ್ತೆ, ಇವಾಗ ಬರುತ್ತೆ. ಸೊ ಸಾಕಷ್ಟು ಚಾನಲ್ಗಳಲ್ಲೂ ಕೂಡ ಈ ಗೃಹಲಕ್ಷ್ಮಿ ಹಣದ ವಿಚಾರ ಅಂತಲೇ ಹೇಳ್ಬೋದು. ಈಗಾಗಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಬೇಕಿತ್ತು. ಸೊ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿಲ್ಲ. ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಅಥವಾ ನ್ಯೂಸ್ಗಳಾಗಿರ್ಬೋದು. ಸೊ ತುಂಬ ಅಂದರೆ ತುಂಬಾ ಚರ್ಚೆಗಳಾಗ್ತಾಯಿದೆ. ಸೊ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು, ಇದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತೇಳಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಈ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಸೊ ನಮ್ಮ ಯೂನಿಯನ್ ಬಡ್ಜೆಟ್ ಆಗಿತ್ತು, ಅದೆಲ್ಲರೂ ಕೂಡ ಗೊತ್ತು. ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಟಲ್ಲಿ ಮಹಿಳೆಯರಿಗೆ ಯಾವ ಥರ ಒಂದು ಅನುಕೂಲಗಳನ್ನ ಮಾಡಿಕೊಟ್ರು, ನಮ್ಮ ರಾಜ್ಯದ ಜನತೆಗೆ ಯಾವ ಥರ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಸೊ ಅದೆಲ್ಲರದ ಬಗ್ಗೆ ಕೂಡ ನಮ್ಮ ಸೀತಾರಾಮ್ ಅವರು ಯೂನಿಯನ್ ಬಡ್ಜೆಟಲ್ಲಿ ಘೋಷಣೆಯನ್ನು ಮಾಡಿದ್ರು. ಸೊ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಬಡ್ಜೆಟ್ ಘೋಷಣೆ ಆಗುತ್ತೆ. ಆ ಒಂದು ಬಡ್ಜೆಟ್ ಘೋಷಣೆ ಆಗೋದು ಬಂದುಬಿಟ್ಟು ನಮ್ಮ ಇದೇ ತಿಂಗಳಲ್ಲ, ಈ ಒಂದು ವರ್ಷದಲ್ಲೇ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಈ ಒಂದು ಘೋಷಣೆ ಆಗುತ್ತೆ. ರಾಜ್ಯ ಸರ್ಕಾರದ ಒಂದು ಬಡ್ಜೆಟ್ ಘೋಷಣೆ ಆಗುತ್ತೆ. ಸೊ ಆ ಒಂದು ಘೋಷಣೆಯಲ್ಲಿ ಸರ್ಕಾರದವರು ಏನೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂದರೆ, ಈ ಒಂದು ಗೃಹಲಕ್ಷ್ಮಿ ಹಣ ನಿಮಗೆ ₹2,000 ಪ್ರತಿ ತಿಂಗಳು ಬರ್ತಾಯಿತ್ತು. ಇನ್ನು ಮುಂದೆ ಅಂದರೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ನಿಮಗೆ ₹3,000 ಬರುತ್ತೆ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅಂದರೆ ಎಲ್ಲ ಚಾನಲ್ಗಳಲ್ಲಿ ನೋಡ್ತಾ ಇರ್ಬೇಕಾದ್ರೆ, ಎಲ್ಲ ಕೂಡ ವಿಚಾರಗಳು ಬರ್ತಾ ಇರ್ಬೇಕಾದ್ರೆ ಈ ತಿಂಗಳಿಂದನೇ ಕೂಡ ನಿಮಗೆ ₹3,000 ಕೊಡ್ತಾ ಇದ್ದಾರೆ ಅಂತ ಕೂಡ ವಿಚಾರ ಹರಡ್ತಾ ಇದೆ. ಸೊ ಈ ತಿಂಗಳಿಂದಲೇ ₹3,000 ಕೊಡ್ತಾರಾ, ಅಥವಾ ಗೃಹಲಕ್ಷ್ಮಿ ಹಣ ಬಡ್ಜೆಟ್ ಘೋಷಣೆ ಆಗುತ್ತಲ್ಲ, ಸೊ ಆಗಿಂದ ನಿಮಗೆ ₹3,000 ಕೊಡ್ತಾರಾ ಅಂತೇಳಿ ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ನಿಮಗೆ ಗೃಹಲಕ್ಷ್ಮಿ ₹3,000 ಏನಾದ್ರು ಬಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಅದರಿಂದ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಇಲ್ವಾ, ₹3,000 ಬರ್ತಾ ಇದೆಯಾ ಅಥವಾ ₹2,000 ಬರ್ತಾ ಇದೆ ಅಂತೇಳಿ ನೀವು ಕಮೆಂಟ್ ಮಾಡಿದ್ರೆ ಅದು ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ
ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು. ನಮಗೆ 3 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಸೊ ಇದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಈಗ ನಮಗೇನು ಗೃಹಲಕ್ಷ್ಮಿ 16, 17, 18ನೇ ಕಂತಿನ ಬಿಡುಗಡೆ ಆಗಬೇಕು. ಸೊ ಈಗ ನಮಗೆ 9,000 ರೂಪಾಯಿ ಬರುತ್ತಾ ಅಥವಾ 6,000 ರೂಪಾಯಿ ಬರುತ್ತಾ ಅಂತೇಳಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ. ಯಾಕಂದರೆ ಸಾಕಷ್ಟು ಚಾನಲ್ಗಳಲ್ಲಾಗಿರ್ಬೋದು, ಸಾಕಷ್ಟು ಕಡೆ ಇದೇ ವಿಚಾರ ಸ್ಪ್ರೆಡ್ ಆಗ್ತಾ ಇರೋದು. ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ 6,000 ರೂಪಾಯಿ ಅಲ್ಲ 9,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ 9,000 ರೂಪಾಯಿ ಪಡ್ಕೊಂಡವರು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಕಮೆಂಟು ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ, ಹಾಗೆ ನಮಗೂ ಕೂಡ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹಣ 6,000 ರೂಪಾಯಿ ಬರ್ತಾ ಇದೆಯಾ 9,000 ರೂಪಾಯಿ ಬರ್ತಾ ಇದೆಯಾ ಅಂಥೇಳಿ. ಸೊ ಈಗ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಒಟ್ಟಿಗೆ ನಾವು 3 ತಿಂಗಳ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರತಿ ಸರಿ ಕೂಡ ಗೃಹಲಕ್ಷ್ಮಿ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ನ ನಾವು ವಿಡಿಯೋದ ಮುಖಾಂತರ ತಿಳಿಸ್ತಾ ಇರ್ತೀವಿ. ಸೊ ಅವ್ರು ಏನು ಹೇಳ್ತಾ ಇರ್ತಾರೋ ಅದನ್ನು ನಾವು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಅಷ್ಟೇ. ಇಲ್ಲಿ ಯಾವುದೂ ಕೂಡ ಊಹಾಪೋಹಗಳಲ್ಲ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಪ್ರತಿ ಸರಿ ಕೂಡ ಅವಾಗ ಆಗ್ತೀವಿ ಇವಾಗ ಆಗ್ತೀವಿ ಅಂತ ಹೇಳ್ತಾನೆ ಇರ್ತಾರೆ. ಅದನ್ನೇ ನಾವು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇರ್ತೀವಿ ಅಷ್ಟೇ. ಈಗಲೂ ಕೂಡ ಈ ಒಂದು ಟೈಮ್ ಒಳಗಡೆ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ 16, 17, 18 ಅಂದರೆ 7,500 ಕೋಟಿ, ಅಂದರೆ ಒಂದು ಕಂತಿನ ಹಣಕ್ಕೆ 2,500 ಕೋಟಿ ಹಣ. ಅಂದರೆ ಇಲ್ಲಿ 3 ಕಂತಿನ ಹಣ ಆಗ್ತಾ ಇದ್ದೀವಿ ಅಂದರೆ 7,500 ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ವೇಟ್ ಮಾಡಬೇಕಾಗಿದೆ ಅಷ್ಟೇ ಆ ಟೈಮ್ ಒಳಗಡೆ ಕೂಡ. ಸೊ ಯಾರೂ ಕೂಡ ಹಣ ಬಂದಿಲ್ಲ ಅಂತೇಳಿ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ಸೊ ನಾನು ಕಳೆದ ವೀಡಿಯೋಗಳಲ್ಲಿ ತಿಳಿಸಿದ್ದೆ, ಹಣ ಬಂದಿಲ್ಲ ಅಂತಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕಾಗ್ತಿತ್ತು. ಸೊ ಈಗ ಕೂಡ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಸರ್ಕಾರದವರು ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದರೆ ನೀವೇ ಕೂಡ ಆ ಒಂದು ಆಫೀಸ್ಗೆ ಕೂಡ ಹೋಗಿ ಭೇಟಿ ಮಾಡಿ ಕೂಡ ಹಣವನ್ನು ಪಡ್ಕೋಬೋದು. ಅದನ್ನು ಕೂಡ ಕಳೆದ ವೀಡಿಯೋಗಳಲ್ಲಿ ತಿಳಿಸಿದೆ. ನೀವು ಬೇಕಿದ್ದರೆ ಅದನ್ನು ತಿಳ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಹತ್ತಿರದಲ್ಲಿರುವಂಥ ನಿಮ್ಮ ಜಿಲ್ಲೆ ಏನಿರುತ್ತೆ ಅಲ್ಲಿ ಜಿಲ್ಲೆಯಲ್ಲಿ ತಾಲೂಕು ಆಫೀಸ್ಗಳಿರುತ್ತಲ್ಲ, ಆ ಒಂದು ತಾಲೂಕು ಆಫೀಸಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಹಣವನ್ನು ಪಡ್ಕೋಬೋದು. ನಿಮಗೇನಾದರೂ ಗೃಹಲಕ್ಷ್ಮಿ ಹಣ ಎಲ್ರಿಗೂ ಬಂದಿದೆ, ನಿಮಗೆ ಬಂದಿಲ್ಲ ಅಂತಂದರೆ ಅಂಥವ್ರು ಮಾತ್ರ ಹೋಗ್ಬಿಟ್ಟು ಕೇಳಿ. ಸೊ ಯಾರಿಗೂ ಬರ್ದೇನೆ ನೀವು ಹೋಗ್ಬಿಟ್ಟು ಹೋಗಿ ಕೇಳುವಂಥದ್ದಲ್ಲ. ಹಣ ಬಂದಿದ್ದು ನಿಮಗೆ ಬಂದಿಲ್ಲ ಅಂದರೆ ಆವಾಗ ಹೋಗ್ಬಿಟ್ಟು ಕೇಳಿ, ಅವ್ರು ಹಣವನ್ನು ಕೊಡ್ತಾರೆ. ಸೊ ನೀವು ತಾಲೂಕು ಆಫೀಸ್ಗಳಲ್ಲೇ ಹೋಗಿಬಿಟ್ರೆ ನಿಮಗೆ ಹಣ ಸಿಗುತ್ತೆ. ಸೊ ಅದಕ್ಕೂ ಕೂಡ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಸರ್ಕಾರದವರು. ಸೊ ಈಗ ಏನಪ್ಪ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಹಣ 16, 17, 18ನೇ ಕಂತಿನ ಹಣ ಏನಿದೆ ಆ ಒಂದು ಹಣವನ್ನು ನಾವು 1 ವಾರದೊಳಗಡೆ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಿಬಿಟ್ಟು 1 ವಾರದ ಒಳಗೆ ನಾವು ಎಲ್ಲ ಒಂದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. 1 ವಾರಗಳ ಕಾಲ ನಾವು ವೇಟ್ ಮಾಡಬೇಕಾಗಿದೆ ಅಷ್ಟೇ. ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂಥೇಳಿ. ಗೃಹಲಕ್ಷ್ಮಿ ಹಣ 16, 17, 18ನೇ ಕಂತಿನ ಹಣ ನಾವು 1 ವಾರದೊಳಗಡೆ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಫೆಬ್ರವರಿ 12ನೇ ತಾರೀಕು. ಇನ್ನೊಂದು ವಾರ ಅಂದರೆ 8 ದಿವಸ ಟೈಮ್ ತೊಗೊಳ್ಳೋಣ. 20ನೇ ತಾರೀಕು ಒಳಗಡೆ ಕೂಡ ಎಲ್ಲರೂ ಕೂಡ ವೇಟ್ ಮಾಡೋಣ. ಖಂಡಿತವಾಗ್ಲೂ ಕೂಡ ಹಣ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಣ ಪಡ್ಕೊಂಡವರು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನೀವು ಮಾಡೋವಂಥ ಕಮೆಂಟು ತುಂಬ ಅಂದರೆ ತುಂಬಾ ಮುಖ್ಯ ಆ್ಯಂಡ್ ಎಷ್ಟೋ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಇವತ್ತಿನ ಗೃಹಲಕ್ಷ್ಮಿಯ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.